ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಸಿಸ್ಟಮ್ ಸ್ಟಾಪ್ ಲಾಸ್ ಹಾಗೂ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಬಗ್ಗೆ ಕಲಿಯೋಣ. ಸೊ ನೀವು ಸಾಕಷ್ಟು ಟ್ರೇಡರ್ಸ್ ನ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ಸಾಕಷ್ಟು ಟ್ರೇಡರ್ಸ್ ಏನಿದ್ರೆ ಅವರು ಪೊಸಿಷನ್ಸ್ ನ ಅವರು ಮ್ಯಾನ್ಯಲಿ ಎಕ್ಸಿಟ್ ಮಾಡ್ತಾರೆ. ಅದೇ ಇನ್ನೊಂದಷ್ಟು ಟ್ರೇಡರ್ಸ್ ಏನಿದ್ರೆ ಅವರು ಸಿಸ್ಟಮ್ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತಾರೆ. ಸೊ ಟ್ರೇಡ್ ಒಂದು ಪೊಸಿಷನ್ ಅಥವಾ ಟ್ರೇಡ್ ತಗೋತಿದ್ರೆ ಅವ್ರು ಸ್ಟಾಪ್ ಲಾಸ್ ಎಲ್ಲಿರ್ಬೇಕಂತ ಮೊದಲೇ ಡಿಸೈಡ್ ಮಾಡಿ ಒಂದು ಸ್ಟಾಪ್ ಲಾಸ್ ಆರ್ಡರ್ ಸಹ ಪ್ಲೇಸ್ ಮಾಡ್ತಾರೆ. ಸೊ ನೀವು ಬಿಗಿನರ್ ಆಗಿದೆ ಅಥವಾ ನೀವು ಮೊದಲಿಂದ ಟ್ರೇಡಿಂಗ್ ಮಾಡ್ತಿದ್ರೆ ನಿಮ್ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಇಡೋದು ಬೆಸ್ಟ್ ಅಥವಾ ಸಿಸ್ಟಮ್ ಸ್ಟಾಪ್ ಲಾಸ್ ಇಡೋದು ಬೆಸ್ಟ್ ಅಂತ. ಸೊ ಬನ್ನಿ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಹಾಗೂ ಸಿಸ್ಟಮ್ ಸ್ಟಾಪ್ ಲಾಸ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಡೀಟೇಲ್ಸ್ ಆಗಿ ಕಲಿಯೋಣ. ಸೊ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಂದ್ರೆ ಸಿಂಪಲ್ ಆಗಿ ನೀವು ಒಂದು ಟ್ರೇಡ್ ತಗೊಂಡಿದ್ರೆ ಆ ಟ್ರೇಡ್ ನ ನೀವೇ ಮ್ಯಾನ್ಯಲ್ ಆಗಿ ಎಕ್ಸಿಟ್ ಮಾಡ್ತಿದ್ರೆ ಅದನ್ನ ನಾವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಂತ ಹೇಳ್ತೇವೆ. ಸೊ ನೀವೀಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇದ್ದೀರಾ. ಸೊ ಈಗ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಂದ್ರೆ ಹೇಗಿರುತ್ತೆ ಅಂದ್ರೆ, ಸೊ ಉದಾಹರಣೆಗೆ ನೀವು ಇಲ್ಲಿ ಎಂಟ್ರಿ ತಗೋತೀರಾ ಅಂತ ತಗೊಳ್ಳಿ. ಆಗ ನೀವು ತಲೆಯಲ್ಲಿ ಏನ್ ಅನ್ಕೋತೀರಾ, ಅಕಸ್ಮಾತ್ ಆಗಿ ಏನಾದ್ರು ಪ್ರೈಸ್ ಈ ಲೆವೆಲ್ ತನಕ ಬಂದ್ರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ತಗೋತೀರಾ. ಸೊ ಇದು ನಿಮ್ಮ ಸೈಕಾಲಜಿಕಲ್ ಆಗಿ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ನಾನು ಇಲ್ಲಿ ತೋರಿಸ್ತೀನಿ ರೀ. ಸೊ ನೀವೇನ್ ಮಾಡಿರ್ತೀರಾ, ಇಲ್ಲಿ ಶಾರ್ಟ್ ಮಾಡಿರ್ತೀರಾ ಹಾಗೂ ನೀವು ಎಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿರ್ತೀರಾ ಇದು ನಿಮ್ಮ ಸ್ಟಾಪ್ ಲಾಸ್ ಅಂತ ಅನ್ಕೊಂಡಿರ್ತೀರಾ ಹಾಗೂ ಇದೇನಾಗಿರುತ್ತೆ ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಸೊ ನೀವೇನ್ ಅನ್ಕೋತೀರಾ, ಸೊ ಇಲ್ಲಿ ಎಂಟ್ರಿ ಆದಾಗ ಅಕಸ್ಮಾತ್ ಪ್ರೈಸ್ ಏನಾದ್ರು ಇಲ್ಲಿ ಲೆವೆಲ್ ತನಕ ಬಂದ್ರೆ ನಾನೇನ್ ಮಾಡ್ತೀನಿ, ಎಕ್ಸಿಟ್ ಮಾಡ್ತೀನಿ ಅಂತ ಅನ್ಕೋತೀರಾ. ಸೊ ಪ್ರೈಸ್ ಏನಾದ್ರು ಈ ಲೆವೆಲ್ ಟಚ್ ಆಗಿದ ತಕ್ಷಣ ನೀವೇ ಮ್ಯಾನ್ಯಲ್ ಆಗಿ ಎಕ್ಸಿಟ್ ಆದ್ರೆ ಅದನ್ನ ನಾವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಂತ ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ, ಸೊ ನೀವು ಇಲ್ಲಿ ಎಂಟರ್ ಆಗಿರ್ತೀರಾ ಹಾಗೂ ಈ ಗ್ರೀನ್ ಸಪೋರ್ಟ್ ಲೈನ್ ಏನಿದೆ ಈ ಲೆವೆಲ್ ಹತ್ರ ಏನಾದ್ರು ಪ್ರೈಸ್ ಟಚ್ ಆದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡ್ತೀನಿ ಅಂತ ನೀವು ಅನ್ಕೊಂಡಿರ್ತೀರಾ. ಸೊ ಇಲ್ಲಿ ಪ್ರೈಸ್ ಕೆಳಗಡೆ ಬಂದಿದ ತಕ್ಷಣ ನೀವೇ ಮ್ಯಾನ್ಯಲ್ ಆಗಿ ಎಕ್ಸಿಟ್ ಆದಾಗ ಅದನ್ನ ನಾವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಂತ ಹೇಳ್ತೇವೆ. ಅದೇ ಸಿಸ್ಟಮ್ ಸ್ಟಾಪ್ ಲಾಸ್ ಅಂದ್ರೆ ಹೇಗಿರುತ್ತೆ ಅಂದ್ರೆ, ನೀವು ಒಂದು ಸ್ಟಾಪ್ ಲಾಸ್ ಆರ್ಡರ್ ನ ಪ್ಲೇಸ್ ಮಾಡ್ತಿದ್ರೆ ನಿಮ್ ಬ್ರೋಕರ್ ಅಲ್ಲಿ, ಉದಾಹರಣೆಗೆ ನೀವು ಯಾವ್ದಾದ್ರು ಒಂದು ಪೊಸಿಷನ್ಸ್ ತಗೊಂಡಿರ್ತೀರ ಅದ್ರ ಜೊತೆ ಒಂದು ಸ್ಟಾಪ್ ಲಾಸ್ ಆರ್ಡರ್ ಸಹ ಪ್ಲೇಸ್ ಮಾಡಿರ್ತೀರ. ಸೊ ನೀವು ಒಂದು ಪರ್ಟಿಕ್ಯುಲರ್ ಲೆವೆಲ್ ಸೆಟ್ ಮಾಡಿರ್ತೀರ. ಸೊ ಅಕಸ್ಮಾತ್ ಪ್ರೈಸ್ ಏನಾದ್ರು ಆ ಲೆವೆಲ್ ಗಿಂತ ಕೆಳಗಡೆ ಅಥವಾ ಮೇಲ್ಗಡೆ ಹೋದ್ರೆ ನಿಮ್ಮ ಪೊಸಿಷನ್ಸ್ ಏನಿರುತ್ತೆ ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ. ಸೊ ಇದರಲ್ಲಿ ನೀವೇ ಮ್ಯಾನ್ಯಲ್ ಆಗಿ ಎಕ್ಸಿಟ್ ಮಾಡ್ಬೇಕಂತ ಏನಿರಲ್ಲ, ಸಿಸ್ಟಮ್ ಅದು ಆಟೋಮೆಟಿಕ್ ಆಗಿ ಎಕ್ಸಿಟ್ ಮಾಡುತ್ತೆ. ಸೊ ನೀವು ಟ್ರೇಡರ್ ಆಗಿ ನಿಮ್ಗೆ ಡೌಟ್ ಇರುತ್ತೆ ಅಂದ್ರೆ ಸಿಸ್ಟಮ್ ಸ್ಟಾಪ್ ಲಾಸ್ ಬೆಸ್ಟ್ ಅಥವಾ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಬೆಸ್ಟ್ ಅಂತ. ಸೊ ಸಿಸ್ಟಮ್ ಸ್ಟಾಪ್ ಲಾಸ್ ಇಟ್ಟಾಗ ನಿಮ್ಗೆ ಒಂದೊಂದ್ಸತಿ ಏನಾಗುತ್ತೆ, ಉದಾಹರಣೆಗೆ ನೀವು 60 ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀರ, ಅದೇನು ಬರುತ್ತೆ ಕರೆಕ್ಟ್ ಆಗಿ 60 ಟಚ್ ಮಾಡ್ಬಿಟ್ಟು ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗ್ಬಿಡುತ್ತೆ. ಸೊ ಈ ತರ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಸೊ ನಾನು ಸಿಸ್ಟಮ್ ಸ್ಟಾಪ್ ಲಾಸ್ ಇಡದೆ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಇಟ್ಟಿದ್ರೆ ಇಲ್ಲಿಂದ ನಾನು ಪೊಸಿಷನ್ ಹೋಲ್ಡ್ ಮಾಡಬಹುದಿತ್ತು, ನನಗೆ ಪ್ರಾಫಿಟ್ ಆಗ್ತಿತ್ತು ಅನ್ಸುತ್ತೆ. ಸೊ ಅದಕ್ಕೆ ಸಿಸ್ಟಮ್ ಸ್ಟಾಪ್ ಲಾಸ್ ಇಡಬೇಕಾ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಇಡಬೇಕಾ ಅಂತ ಬನ್ನಿ ನಾವು ಕಲಿಯೋಣ. ಸೊ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಲ್ಲಿ ಏನಿರುತ್ತೆ, ನಿಮಗೆ ಮೊದಲನೇದಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಉದಾಹರಣೆಗೆ ನಿಮ್ ಸ್ಟಾಪ್ ಲಾಸ್ ಏನಾದ್ರು ಒಂದು ಸಪೋರ್ಟ್ ಲೆವೆಲ್ ಅಂತ ಇದ್ರೆ ಸಾಕಷ್ಟು ಬಾರಿ ಏನಾಗುತ್ತೆ ಆ ಸಪೋರ್ಟ್ ಲೆವೆಲ್ ಟಚ್ ಮಾಡಿ ಅಲ್ಲಿಂದ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಟ್ರೇಡರ್ ಆಗಿ ನಿಮ್ಮ ಮಾರ್ಕೆಟ್ ಡೈನಾಮಿಕ್ಸ್ ತಕ್ಕಂತೆ ಹಾಗೂ ನಿಮ್ಮ ಅಸೆಸ್ಮೆಂಟ್ ತಕ್ಕಂತೆ ನೀವೇನ್ ಮಾಡಬಹುದು, ಒಂದು ನಿಮ್ಮ ಸ್ಟಾಪ್ ಲಾಸ್ ನ ಮ್ಯಾನ್ಯಲ್ ಆಗಿ ನೀವು ಎಕ್ಸಿಟ್ ಮಾಡಬಹುದು. ನೀವೇನಾದ್ರೂ ಮ್ಯಾನ್ಯಲಿ ಸ್ಟಾಪ್ ಲಾಸ್ ಎಕ್ಸಿಟ್ ಮಾಡ್ತಿದ್ರೆ ನಿಮಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅದರಲ್ಲಿ. ಸೊ ನೀವೇನಾದ್ರು ತುಂಬಾ ಕಾಂಪ್ಲೆಕ್ಸ್ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರೆ ಅಂತ ಸಂದರ್ಭದಲ್ಲಿ ಯಾವ್ದು ಸ್ಟಾಪ್ ಲಾಸ್ ಸೂಟ್ ಆಗುತ್ತೆ ಅಂದ್ರೆ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಜಾಸ್ತಿ ಸೂಟ್ ಆಗುತ್ತೆ. ಯಾಕಂದ್ರೆ ಆ ಕಾಂಪ್ಲೆಕ್ಸ್ ಸ್ಟ್ರಾಟಜಿಯಲ್ಲಿ ನೀವು ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಿರ್ಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಏನಿದೆ ಸಾಕಷ್ಟು ಬಾರಿ ಸೂಟ್ ಆಗುತ್ತೆ. ಸೊ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಮ್ಯಾನ್ಯಲಿ ಸ್ಟಾಪ್ ಲಾಸ್ ನ ತಗೊಳ್ಳೋಕೆ ರೆಡಿ ಆಗಿದ್ರೆ, ನೀವು ಮ್ಯಾನ್ಯಲಿ ಸ್ಟಾಪ್ ಲಾಸ್ ತಗೋತಿದ್ರೆ ನೀವು ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ತಿದ್ರ ಅಂತ ಅರ್ಥ. ಹಾಗೂ ಇದು ಒಳ್ಳೆ ಟ್ರೇಡರ್ಸ್ ನ ಲಕ್ಷಣ ಆಗಿರುತ್ತೆ. ಯಾಕಂದ್ರೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡಿ ಅವ್ರ ಲಾಸಸ್ ನ ಅವರು ಬುಕ್ ಮಾಡೋದು. ಸೊ ಇದಾಯ್ತು ನಿಮ್ಮ ಒಂದಷ್ಟು ಅಡ್ವಾಂಟೇಜಸ್ ಆಗಿರುತ್ತೆ ನಿಮ್ಮ ಮ್ಯಾನ್ಯಲ್ ಸ್ಟಾಪ್ ಲಾಸ್. ಆದ್ರೆ ಸಾಕಷ್ಟು ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಇದೆ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಲ್ಲಿ. ಮೊದಲನೇದಾಗಿ ಏನಂದ್ರೆ ಎಕ್ಸಿಕ್ಯೂಷನ್ ಟೈಮಿಂಗ್ ತೊಂದರೆ ಇರುತ್ತೆ. ಸೊ ನೀವು ಮ್ಯಾನ್ಯಲ್ ಆಗಿ ಆರ್ಡರ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದ್ರಿಂದ ಆದ್ರೆ ವಾಲಟಿಲಿಟಿಯಿಂದ ಏನಾಗುತ್ತೆ, ನೀವು ಎಕ್ಸಿಟ್ ಮಾಡೋಷ್ಟೊತ್ತಿಗೆ 55 ಅಥವಾ 50 ಕೊಟ್ಟೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಜಾಸ್ತಿ ಲಾಸಸ್ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ನೀವು ಟ್ರೇಡಿಂಗ್ ಮಾಡ್ತಿರ್ತೀರ, ನೀವು ಸ್ಟಾಪ್ ಲಾಸ್ ಇಟ್ಟಿರಲ್ಲ ಹಾಗೂ ವಾಲಟಿಲಿಟಿ ಜಾಸ್ತಿ ಇದ್ರೆ ಎರರ್ಸ್ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮ್ಯಾನ್ಯಲ್ ಸ್ಟಾಪ್ ಲಾಸ್ ನಿಮ್ಗೆ ಅಂತ ಒಳ್ಳೆ ಬೆಸ್ಟ್ ಆಪ್ಷನ್ ಆಗಿರಲ್ಲ. ಸೊ ಮಾರ್ಕೆಟ್ ಹೀಟ್ ನ ಅಥವಾ ಮಾರ್ಕೆಟ್ ಅಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ನ ಇಡಕ್ ಹೋಗಬೇಡಿ. ಆದಷ್ಟು ಸಿಸ್ಟಮ್ ಸ್ಟಾಪ್ ಲಾಸ್ ಗೆ ಹೋಗಿ. ನೆಕ್ಸ್ಟ್ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಅಲ್ಲಿ ಇರೋ ಡಿಸ್ಅಡ್ವಾಂಟೇಜ್ ಏನಂದ್ರೆ ಫುಲ್ ಆಫ್ ಎಮೋಷನ್ಸ್. ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿದೆ ಅಥವಾ ಚಾಪಿ ಆಗಿದ್ರೆ ನೀವು ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಒಂದೊಂದ್ಸತಿ 5,000 ಸ್ಟಾಪ್ ಲಾಸ್ ಕೊಡ್ಬೇಕು ಅನ್ಕೊಂಡಿರ್ತೀರ, ಆದ್ರೆ ಎಮೋಷನ್ಸ್ ಇಂದ ಏನಾಗುತ್ತೆ ಅದು 10,000 15,000 ಲಾಸಸ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ನೀವು ಮಾರ್ಕೆಟ್ ಅಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ನ ಕನ್ಸಿಡರ್ ಮಾಡಕ್ಕೆ ಹೋಗಬೇಡಿ. ಅದೇ ಸಿಸ್ಟಮ್ ಸ್ಟಾಪ್ ಲಾಸ್ ಅಂತ ಬಂದಾಗ ಈ ತರ ಎಮೋಷನ್ಸ್ ತಲೆ ಕೆಡ್ಸ್ಕೊಳಕಿರಲ್ಲ. ಯಾಕಂದ್ರೆ ನೀವು ಪ್ರೀ ಡಿಫೈನ್ಡ್ ಆಗಿ ಒಂದು ಲೆವೆಲ್ ಸೆಟ್ ಮಾಡಿರ್ತೀರ, ಅಕಸ್ಮಾತ್ ಆಗಿ ಆ ಲೆವೆಲ್ ಹತ್ರ ಪ್ರೈಸ್ ಬಂದ್ರೆ ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಲಾಸ್ ಆದ್ರೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗಿರುತ್ತೆ ಅಂತ. ಸೊ ಇದರಲ್ಲಿ ಎಮೋಷನ್ ಫ್ಯಾಕ್ಟರ್ ಏನಿರುತ್ತೆ ಅದು ಸಾಕಷ್ಟು ಕಡಿಮೆ ಇರುತ್ತೆ. ಹಾಗೂ ಸಿಸ್ಟಮ್ ಸ್ಟಾಪ್ ಲಾಸ್ ಅಲ್ಲಿರೋ ಎರಡನೇ ಅಡ್ವಾಂಟೇಜ್ ಏನಂದ್ರೆ ಸ್ಪೀಡ್. ಸೊ ನಿಮ್ಗೆ ಮ್ಯಾನ್ಯಲಿ ಎಕ್ಸಿಟ್ ಮಾಡ್ಬೇಕಂತ ಏನಿರಲ್ಲ ಹಾಗೂ ವಾಲಟಿಲಿಟಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಗಿರಲ್ಲ. ಸೊ ಉದಾಹರಣೆಗೆ ನಿಮ್ದು 60 ಅಲ್ಲಿ ಸ್ಟಾಪ್ ಲಾಸ್ ಇದೆ ಅಂತಿದ್ರೆ, ಸೊ 60 ಹಿಟ್ ಆಗಿದ ತಕ್ಷಣ ಆಟೋಮೆಟಿಕ್ ಸ್ಕ್ವೇರ್ ಆಫ್ ಆಗುತ್ತೆ. ಆದ್ರೆ ಮ್ಯಾನ್ಯಲ್ ಆದ್ರೆ ಹಾಗಲ್ಲ, ನೀವು ಹೋಗ್ಬಿಟ್ಟು ಸ್ಕ್ವೇರ್ ಆಫ್ ಮಾಡೋಷ್ಟೊತ್ತಿಗೆ ಏನಾಗಿರುತ್ತೆ 55 ಅಥವಾ 50 ಕೊಟ್ಟೋಗಿರುತ್ತೆ. ಸೊ ಆದ್ರೆ ಸಿಸ್ಟಮ್ ಸ್ಟಾಪ್ ಲಾಸ್ ಅಲ್ಲಿ ಏನಾಗುತ್ತೆ ಇನ್ಸ್ಟೆಂಟ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ ಪೊಸಿಷನ್ಸ್. ಹಾಗೂ ಇದರಲ್ಲಿರೋ ಮೇನ್ ಅಡ್ವಾಂಟೇಜ್ ಏನಂದ್ರೆ ನೀವು ಕಾನ್ಸ್ಟೆಂಟ್ ಆಗಿ ಸ್ಕ್ರೀನ್ ನೋಡ್ತಿರ್ಬೇಕಂತ ಏನಿಲ್ಲ, ಮಾನಿಟರ್ ಮಾಡ್ತಿರ್ಬೇಕಂತ ಏನಿಲ್ಲ. ನೀವೇನಾದ್ರೂ ಮ್ಯಾನ್ಯಲ್ ಸ್ಟಾಪ್ ಲಾಸ್ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಇಲ್ವಾ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತಾ ಇಲ್ವಾ ಅಂತ ಕಾನ್ಸ್ಟೆಂಟ್ ಆಗಿ ಏನ್ ಮಾಡ್ಬೇಕಾಗುತ್ತೆ, ನೀವು ಸ್ಕ್ರೀನ್ ನ ನೋಡ್ತಿರ್ಬೇಕಾಗುತ್ತೆ. ಬಟ್ ಅದೇ ಸಿಸ್ಟಮ್ ಸ್ಟಾಪ್ ಲಾಸ್ ಇಟ್ಟಾಗ ನಿಮ್ಗೆ ಗೊತ್ತಿರುತ್ತೆ ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ, ಇದ ನಿಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಸೊ ನೀವು ಕಾನ್ಸ್ಟೆಂಟ್ ಆಗಿ ಮಾನಿಟರ್ ಮಾಡ್ತಿರ್ಬೇಕಂತ ಏನಿಲ್ಲ. ಸೊ ನೀವೇನಾದ್ರೂ ಎಮೋಷನ್ಸ್ ನ ಕಂಟ್ರೋಲ್ ಮಾಡಬಹುದು ಹಾಗೂ ನಿಮಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬೇಕು ಅಂತಿದ್ರೆ ನೀವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ನ ಕನ್ಸಿಡರ್ ಮಾಡಬಹುದು. ಆದ್ರೆ ಒಂದೇ ನೆನ್ಪಿಟ್ಕೋಬೇಕಂದ್ರೆ ನೀವು ತುಂಬಾ ಡಿಸಿಪ್ಲಿನ್ ಆಗಿರಬೇಕು. ಸೂಪರ್ ಡಿಸಿಪ್ಲಿನ್ ಆಗಿದ್ದಾಗ ಮಾತ್ರ ನೀವು ಮ್ಯಾನ್ಯಲ್ ಸ್ಟಾಪ್ ಲಾಸ್ ನ ಕನ್ಸಿಡರ್ ಮಾಡಿ. ಸೊ ನಿಮಗೆ ಮಾರ್ಕೆಟ್ ಹೀಟ್ ಹಾಗೂ ಎಮೋಷನ್ಸ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ಸಿಸ್ಟಮ್ ಸ್ಟಾಪ್ ಲಾಸ್ ನ ಸೆಲೆಕ್ಟ್ ಮಾಡಿ.